ನಮಸ್ಕಾರ ಸರ್. ನಮಸ್ಕಾರ ಸರ್. ನನ್ನ ಹೆಸರು ಡಾಕ್ಟರ್ ದಯಾನಂದ್ ಶಿರೋಳ ಅಂತ ಹೇಳಿ. ಓಕೆ ರೀ ಸರ್, ನಮ್ಮಲ್ಲಿ ಒಂದು ಪ್ರಶ್ನೆ ಇದೆ ರೀ ಸರ್. ಬಹಳ ಜನ ಈಗ ಡಯಾಬಿಟಿಕ್ ಬಿಪಿ ಇಂದ ಬಳಲ್ತಾ ಇದಾರೆ. ಆಲ್ಮೋಸ್ಟ್ ಸಣ್ಣ ವಯಸ್ಸದವರೆಗೂ ಕೂಡ ಈಗ ಡಯಾಬಿಟಿಕ್ ಬರತೈತ್ರಿ. ಕಾರಣ ಏನಂತ ಕೇಳಿದ್ರೆ ಈಗ ಬಹಳ ಜನ ಅಂತಾರೆ ಎಕ್ಸರ್ಸೈಸ್ ಮಾಡಂಗಿಲ್ಲ, ವಾಕಿಂಗ್ ಮಾಡಂಗಿಲ್ಲ ಅಂತ ಹೇಳ್ತಾರೆ. ಏಜ್ ಆದವ್ರಿಗೆ ವಾಕಿಂಗ್ ಮಾಡಕ್ ಬರಂಗಿಲ್ಲ. ಬಟ್ ಇಲ್ಲಿ ಈ ಮಷೀನ್ ಇಂದ ಹೆಲ್ಪ್ ಆಗುತ್ತೆ ಅಂತ ಹೇಳ್ತಾ ಇದ್ದಾರೆ. ವಿಜ್ಞಾನಿಗಳು ಕಂಡುಹಿಡಿದಂತ ಇದೆ. ಇದರಿಂದ ಏನೇನು ಲಾಭ ಇದೆ ಸರ್, ಹೆಂಗೆ ಏನಿದೆ ಅಂತ ಹೇಳ್ತೀರಾ? ಫಸ್ಟ್ ಸರ್, ನೀವು ಹೇಳಿದ್ದು ಈಗ ಕರೆಕ್ಟ್ ಆಗಿದೆ. ಈಗಿನ ಲೈಫ್ ಸ್ಟೈಲ್ ಪ್ರಕಾರ ನೋಡಿದ್ರೆ ಈಗ ಯಾರು ಕೂಡ ಎಕ್ಸರ್ಸೈಸ್ ಮಾಡಂಗಿಲ್ಲ. ಹೌದ್ರಿ ಸರ್. 5 ಕಿಲೋಮೀಟರ್ ವಾಕಿಂಗ್ ಹೋಗ್ಬೇಕು. ಹೌದು. ಅದು ವಾಕಿಂಗ್ ಹೋದ್ರೆ ಮಣ್ಣಲ್ಲಿ ಓಡಾಡ್ಬೇಕು. ಹೌದ್ರಿ. ಅದು ಆಗೋದಿಲ್ಲ. ಹೌದ್ರಿ. ಈಗ ಎಲ್ಲಾ ಜಂಕ್ ಫುಡ್ ಅದು ಇದು ತಿಂದು ದೇಹ ಎಲ್ಲ ಹಾಳು ಮಾಡ್ಕೊಂತ. ನಂದೇ ಉದಾಹರಣೆ ಕೊಡ್ಬೇಕಂದ್ರೆ ನಾನು ನಿಮ್ಗೆ ಈಗ ಸದ್ಯ 3 ವರ್ಷಗಳ ಹಿಂದೆ ನನಗೆ ಶುಗರ್ ಇತ್ತು, ಡಯಾಬಿಟಿಕ್ ಇತ್ತು. ಅದನ್ನ ಈಗ ನಾನು ಈ ಮಷಿನ್ ಮುಖಾಂತರ, ಜಾಬಾರ್ ಮಷಿನ್ ಮುಖಾಂತರ ಕೂಡ ಇದನ್ನ ನಾನು ರಿವರ್ಸ್ ಮಾಡ್ಕೊಂಡಿದ್ದೇನೆ. ನನಗೆ ಸಂಪೂರ್ಣ ಶುಗರ್ ರಿವರ್ಸ್ ಆಗಿದೆ. ಮತ್ತೆ ಇದ್ರ ಜೊತೆನೂ ಕೂಡ ಒಬೆಸಿಟಿ ಇತ್ತು. ನಂದು 95 ಕೆಜಿ ವೇಟ್ ಇತ್ತು. ಈಗ ಟೋಟಲ್ ನಂದೀಗ 70 ಕೆಜಿ ವೇಟ್ ಇದೆ. ಕೇವಲ ಮಾತ್ರ 6 ತಿಂಗಳಲ್ಲಿ ಶುಗರ್ ರಿವರ್ಸ್ ಆಗಿದೆ. ಅದ್ರ ಜೊತೆ ನಂದು ಒಬೆಸಿಟಿನೂ ಕಡಿಮೆ ಆಗಿದೆ. ಮತ್ತೆ ಇದ್ರ ಜೊತೆ ನಮ್ಮ ಮನೆಯಲ್ಲಿ ನಮ್ಮ ತಾಯಿಗೆ ಆರ್ಥರೈಟಿಸ್ ಇತ್ತು, ಮಂಡಿ ನೋವು ಬಹಳ ಇತ್ತು. ಅದ್ರ ಜೊತೆನೂ ಕೂಡ ಮಂಡಿ ನೋವು ಕೂಡ ಕಡಿಮೆ ಆಗಿದೆ. ಅಂದ್ರೆ ಈಗ ಸರ್ ಕೀಲು ಸೌದಿದೆ, ಮಂಡಿ ಸೌದಿದೆ ಅಂತ ಹೇಳ್ತಾ ಇರ್ತಾರಲ್ಲ ಸರ್, ಆದ್ರೆ ಇದು ಕ್ಲಿಯರ್ ಆಗುತ್ತೆ ಸರ್? ಇದು ಹೌದು, 100% ಕ್ಲಿಯರ್ ಆಗುತ್ತೆ. ಮತ್ತೆ ಸಿಯಾಟಿಕಾ, ಡಿಸ್ಕ್ ಬಲ್ಜು? ಹೌದು ಸರ್, ಬಹಳ ಆಗುತ್ತೆ ಸರ್. ಮೂಲವಾದಿ ಸಮಸ್ಯೆ ಕ್ಲಿಯರ್ ಆಗುತ್ತೆ ಸರ್. ನಿಮ್ದು ಸಿಯಾಟಿಕಾ ಸಮಸ್ಯೆ ಕ್ಲಿಯರ್ ಆಗುತ್ತೆ. L4 L5 ಡಿಸ್ಕ್ ಅಂತ ಬಲ್ಜ್ ಅಂತ ಇರ್ತೈತಲ್ಲ, ಅದು ಕೂಡ ಸಮಸ್ಯೆ ಕ್ಲಿಯರ್ ಆಗುತ್ತೆ. ಓಕೆ ಸರ್. ನೆಕ್ಸ್ಟ್ ಸ್ಪಾಂಡಿಲೈಸಿಸ್ ಅಂತ ಹೇಳ್ತಾರೆ, ಅದು ಕೂಡ ಕ್ಲಿಯರ್ ಆಗುತ್ತೆ. ಓಕೆ ಸರ್. ಇದು ಒಂದು ಫ್ಯಾಮಿಲಿಯಲ್ಲಿ ಮನೆಯಲ್ಲಿ ಇದ್ರೆ ಟೋಟಲ್ ಒಂದು 22 ಡಾಕ್ಟರ್ಸ್ ನಿಮ್ಮ ಮನೆಯಲ್ಲಿ ಇದ್ದಂಗೆ. ಓಕೆ ಓಕೆ ಸರ್. ಅಂದ್ರೆ ತಿರ್ಗಾ ನಾವು ಜೀವನದಲ್ಲಿ ಹಾಸ್ಪಿಟಲ್ ಅವಶ್ಯಕತೆ ಇರಲ್ಲ? ಹೌದು ಸರ್, ನೀವು ಹಾಸ್ಪಿಟಲ್ಗೆ ಹೋಗೋದು ಮಾತ್ರ ಸಣ್ಣ ಸಣ್ಣ ಪುಟ್ಟ ನೆಗಡಿ, ಕೆಮ್ಮು, ಜ್ವರಕ್ಕೆ ಮಾತ್ರ ಹೋಗ್ತೀರಿ. ಇಂತಹ ದೊಡ್ಡ ದೊಡ್ಡ ಡಿಸೀಸ್ ಏನ್ ಬರ್ತಿರಲ್ಲ, ಶುಗರ್, ಥೈರಾಯ್ಡ್, ಬಿಪಿ, ಮಂಡಿ ನೋವು, ನಡ ನೋವು, ಈ ಸಮಸ್ಯೆಗೆ ನೀವು ಹೋಗುದಿಲ್ಲ. ಓಕೆ. ಇದು 15 ನಿಮಿಷ ಯೂಸ್ ಮಾಡ್ಬೇಕಂತ ಹೇಳ್ತಾರೆ ಸರ್. 15 ನಿಮಿಷ ಯೂಸ್ ಮಾಡೋದ್ರಿಂದ ಏನ್ ಬೆನಿಫಿಟ್ ಇದೆ ಸರ್? ಇದು ಏನ್ ಕೊಡುತ್ತೆ ಸರ್? ನೀವು ಇದನ್ನ 15 ನಿಮಿಷ ಯೂಸ್ ಮಾಡೋದ್ರಲ್ಲಿಂದ ಬರಿಗಾಲಿಲೆ ಮಣ್ಣಲ್ಲಿ ಏನು ಹಳ್ಳಿ ಇರ್ತಾವಲ್ಲ, ಅದರಲ್ಲಿ 5 ಕಿಲೋಮೀಟರ್ ಏನ್ ವಾಕ್ ಮಾಡಿ ಬರ್ತಿರಲ್ಲ, ಆ ಬೆನಿಫಿಟ್ ಕೊಡುತ್ತೆ. ಮತ್ತೆ 2 ತಾಸು ಏನ್ ನೀವು ಎಕ್ಸರ್ಸೈಸ್ ಅಂದ್ರೆ ವರ್ಕೌಟ್ ಮಾಡ್ತಿರಲ್ಲ, ಅದು ಕೂಡ ಬೆನಿಫಿಟ್ ನಿಮ್ಗೆ ಸಿಗುತ್ತೆ ಸರ್. ಓಕೆ ಓಕೆ ಸರ್. ಈಗ ಬಹಳ ಜನ ಈಗ ಆನ್ಲೈನ್ ಅಲ್ಲಿ ತಗೊಂಡು ಮೋಸ ಹೋಗ್ತಾ ಇರ್ತಾರೆ, ಡೂಪ್ಲಿಕೇಟ್ ಮೆಷಿನ್ ಗಳನ್ನ. ಸೊ ಅದಕ್ಕೂ ಇದಕ್ಕೂ ಇರೋ ವ್ಯತ್ಯಾಸ ಹೇಳ್ತೀರಾ? ಹೌದು ಸರ್, ಆನ್ಲೈನ್ ನಲ್ಲಿ ಏನ್ ಮಾಡ್ತಾರೆ ಸರ್, ತೋರಿಸೋದು ನಮ್ ಕಂಪ್ನಿದೇ ಮಷಿನ್ ತೋರಿಸ್ತಾರೆ ಸರ್. ಹೌದು, ಹೆಸರು ಕೂಡ ನಮ್ ಕಂಪ್ನಿದೇ ಹೆಸರು ಇರುತ್ತೆ ಸರ್. ಆದ್ರೆ ಕಳಿಸೋದು ಮಾತ್ರ ಡೂಪ್ಲಿಕೇಟ್ ಕಳಿಸ್ತಾರೆ ಸರ್. ಓಕೆ, ಹೌದಲ್ಲ ಸರ್? ಹೌದು. ಈಗ ಹೇಳ್ಬೋದು ಆನ್ಲೈನ್ ನಲ್ಲಿ ಈಗ ನಮ್ದು ಪ್ರಾಡಕ್ಟ್ ಮಷಿನ್ ವ್ಯಾಲ್ಯೂ ಹೌದು ಸರ್ ಇದೆ ಸರ್. ಈಗ ಆನ್ಲೈನ್ ನಲ್ಲಿ ಏನ್ ತೋರಿಸ್ತಾರೆ ಸರ್, ನಮ್ಮ ಪ್ರಾಡಕ್ಟ್ ಗಿಂತ ಎಷ್ಟು 50% ಅಲ್ಲ ಸರ್, 90% ಕಡಿಮೆ ರೇಟ್ ಅಲ್ಲಿ ಕೊಡ್ತಾರೆ ಸರ್. ಹೌದು, ನಿಜ. ಹೌದಲ್ಲ ಸರ್? ಇದು ಎಷ್ಟು ವರ್ಷದ ಮಷಿನ್ ಸರ್? ಇದು ಸುಮಾರು 8 ವರ್ಷದ ಮಷಿನ್ ಸರ್. ರಿಪೇರಿ ಏನ್ ಬಂದಿಲ್ಲ? ಏನು ಬಂದಿಲ್ಲ ಸರ್. ಇದು ಹೊಸ ಮಾಡೆಲ್ ಅಲ್ಲ ಸರ್ ಚಿತ್ರದಲ್ಲಿ? ಹೌದು ಸರ್, ಈ ಚಿತ್ರದಲ್ಲಿ ಇರೋದು ಇದು ಹೊಸ ಮಾಡೆಲ್ ಸರ್. ಇದು ಓಕೆ ಓಕೆ. 7 ಇಂಟರ್ನ್ಯಾಷನಲ್ ಅವಾರ್ಡ್ ಕೂಡ ಇದೆ. ಇದು ಎಲ್ಲ ಮನೆ ಜನ ಎಲ್ಲ ಯೂಸ್ ಮಾಡಬಹುದು ಸರ್? ಇದು ಹೌದು ಸರ್, ಪ್ರತಿಯೊಬ್ಬರು ಮನೆಯಲ್ಲಿ ಯೂಸ್ ಮಾಡಬಹುದು ಸರ್. ಮತ್ತೆ ಯಾರು ಆರೋಗ್ಯವಾಗಿದ್ದಾರಲ್ಲ ಸರ್, ಅವ್ರು ಮಾಡ್ಬೇಕು ಸರ್ ಮೊದಲು. ಯಾಕಂದ್ರೆ ಮುಂದೆ ಫ್ಯೂಚರ್ ಅವ್ರಿಗೆ ಏನು ಸಮಸ್ಯೆ ಬರಬಾರ್ದು ಅಂತ ಹೇಳಿ. ಅಂದ್ರೆ ಯಾರು ಹಾಸ್ಪಿಟಲ್ ಹೋಗಬಾರ್ದು ಅಂತ ಇಷ್ಟಪಡ್ತಾರೆ ಅವ್ರು ಮಾಡ್ತಾ ಹೋದ್ರೆ ಒಳ್ಳೇದು. ಹೌದು ಸರ್. ಓಕೆ ಸರ್. ಓಕೆ, ತುಂಬಾ ಒಳ್ಳೆ ಮಾಹಿತಿ ಕೊಟ್ಟಿದ್ದಾರೆ ಸರ್. ಥ್ಯಾಂಕ್ ಯು ಸರ್.